ನಾನು ಕೆಲವು ಪ್ರದೇಶಗಳಿಗೆ ಭೇಟಿ ಕೊಡೋದಕ್ಕೆ ಆಯಿತು. ಭೇಟಿ ಕೊಟ್ಟು ಅಲ್ಲಿ ಉಳ್ಳಾಳ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚು ಮಳೆ ಆ ಒಂದು ಪ್ರದೇಶದಲ್ಲಿ ಬಂದಿರುವಂಥದ್ದು. ಅಲ್ಲಿ ಒಂದು ಕುಟುಂಬದ 3 ಜನ ಅವರು ಅಲ್ಲಿ ತೀರೋಗಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವರ ಸೀತಾರಾಮ್ ಪೂಜಾರಿ ಅವರ ಕುಟುಂಬದಲ್ಲಿ ಅವರ ತಾಯಿ ಮತ್ತು 2 ಮಕ್ಕಳು ಮೃತಪಟ್ಟಿದ್ದಾರೆ. ಮತ್ತು ಅವರ ವೈಫು ಶ್ರೀಮತಿಯವರು ಕೂಡ ಆಸ್ಪತ್ರೆಯಲ್ಲಿ ಕ್ರಿಟಿಕಲ್ ಆಗಿದ್ದಾರೆ. ಅವ್ರ ತಂದೆಯವರು ಕೂಡ ಆಸ್ಪತ್ರೆಯಲ್ಲಿ ICUವಲ್ಲಿದ್ದಾರೆ. ನಿನ್ನೆ ಆಸ್ಪತ್ರೆಗೆ ಕೂಡ ಭೇಟಿ ಕೊಟ್ಟಿದ್ದೆ. ಮತ್ತು ಅತ್ಯಂತ ಒಂದು ಭಾಳ ಕೆಟ್ಟ ದುರ್ಘಟನೆ ಅಂತಲೇ ಹೇಳ್ಬೋದು, ಟ್ರ್ಯಾಜಿಡಿ ಆಗಿದೆ. ಒಂದು ಕುಟುಂಬದಲ್ಲಿ ಸ್ಥಳಕ್ಕೂ ಭೇಟಿ ಕೊಟ್ಟಿದ್ದೆ. ಪಾಪ ಅದು ಒಂದು ದೊಡ್ಡ ಅನಾಹುತ. ಅದೇ ರೀತಿಯಾಗಿ ಇನ್ನೊಂದು ಕಡೆ ಒಂದು ಮಗು 7 ವರ್ಷದ ನಯೀಮಾ ಅಂತ ನೌಷದ್ ಅವರ ಮಗಳು, ಅವರು ಕೂಡ ತೀರೋಗಿದ್ದಾರೆ. ಮತ್ತು ಅನೇಕ ಕಡೆ ಆಸ್ತಿ ಪಾಸ್ತಿಗಳೆಲ್ಲ ನಷ್ಟ ಆಗಿದೆ. ಸ್ವಲ್ಪ ಸುಮ್ಮನೆ ಇರ್ತಾರೆ, ಅಲ್ಲೆಲ್ಲ ಬಾಗಿಲು ಹಾಕ್ಬಿಡಿಯಪ್ಪ. ಮತ್ತು ಇಲ್ಲಿರೋರೆಲ್ಲ ಸುಮ್ಮನೆ ಇದ್ಬಿಡಿ, ಹಿಂದ್ಗಡೆ ಯಾರು ನಿಂತಿರ್ತಾರೆ. ಸೊ ಎಲ್ಲ ನೂರಾರು ಮನೆಗಳು ಉಳ್ಳಾಳದಲ್ಲೂ ಕೂಡ ನೀರೆಲ್ಲ ನುಗ್ಗಿ ಅವರ ಮನೆಯೆಲ್ಲ ಡ್ಯಾಮೇಜ್ ಆಗಿದೆ. ಮತ್ತು ಮಂಗಳೂರು ನಗರದಲ್ಲೂ ಕೂಡ ಇಲ್ಲಿ ಭಾಳಷ್ಟು ಕಡೆ ನೀರು ನುಗ್ಗಿರುವಂಥದ್ದು ಆಗಿದೆ. ಎಲ್ಲೆಲ್ಲಿ ಮತ್ತು ಏನೇನು ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾನು ನಿನ್ನೆ ಸಾಯಂಕಾಲ ರಾತ್ರಿ ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀನಿ. ಈಗಾಗಲೇ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರ ಕೊಡುವಂಥ ಕೆಲಸ ನಿನ್ನೆ ಮಾಡಿದ್ದೀವಿ. ಮುಂದೆ ಈಗ ಸಭೆಯನ್ನು ನಾನು ಹಿಂದೆನೇ ಮಾಡಿ ಮುಂಜಾಗ್ರತೆ ಕ್ರಮಗಳೆಲ್ಲ ತೊಗೊಂಡಿರಬೇಕು, ತಯಾರಾಗಿರಬೇಕು ಅಂತ ನಮ್ಮ ಇಲಾಖೆಯವ್ರಿಗೆಲ್ಲ ಹೇಳಿದ್ದು. ಅವರು ಅದೇ ರೀತಿಯಾಗಿ ಎಲ್ಲ ತಯಾರಿಕೆ ಮಾಡ್ಕೊಂಡಿದ್ದಾರೆ. NDRF ಫೋರ್ಸ್ ಇರ್ಬೋದು, SDRF ಇರ್ಬೋದು, ಆಮೇಲೆ ಮೆಸ್ಕಾಮ್ ಅವರು, ನಮ್ಮ ಇಲಾಖೆಯವರು, ಹೆಲ್ತ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂಡ ಜಾಗೃತಿಯಿಂದಲೇ ಇದ್ದಾರೆ. ಅದೇ ಪ್ರಕೃತಿ ವಿಕೋಪ ಈ ಥರ ಆದಾಗ, ಅದು ಈ ಥರ ಮಳೆ ಅನಿರೀಕ್ಷಿತ ಮತ್ತು ಈ ಸಮಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತದೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೂ ಬಂದು ಅದರಿಂದ ಸಮಸ್ಯೆ ಆಗಿದೆ. ಇದು ಒಂದು ಕಡೆ ನಮ್ಮ ಈ ಅಭಿವೃದ್ಧಿಯ ಒಂದು ಅಭಿವೃದ್ಧಿ ಮಾಡೋ ಸಂದರ್ಭದಲ್ಲಿ ನಾವು ನಮ್ಮ ಜಮೀನುಗಳನ್ನು ಅದನ್ನು ದುರಸ್ತಿ ಮಾಡ್ಕೊಳ್ಳೋದು, ಅಲ್ಲಿ ಮನೆಗಳು ಕಟ್ಕೊಳ್ಳೋದು, ಅದೆಲ್ಲ ಮಾಡೋ ಸಂದರ್ಭದಲ್ಲಿ ನಾವು ಯಾವ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅದು ಮಾಡದೇ ಇರತಕ್ಕಂಥದ್ದು ಕೂಡ ಇದಕ್ಕೆ ಒಂದು ಕಾರಣ ಇದೆ. ಸೊ ಇದು ಡೆವಲಪ್ಮೆಂಟಿನ ಒಂದು ಬೆಲೆಯನ್ನು ನಾವು ಇವತ್ತು ನಾವು ಕಟ್ತಾ ಇದ್ದೀವಿ. ಇದು ಪ್ರತಿ ವರ್ಷ ಈ ಥರ ಆಗ್ತದೆ. ಜನರು, ಸಾರ್ವಜನಿಕರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲಾಖೆಯವರು ಕೂಡ, ನಮ್ಮ ಡಿಪಾರ್ಟ್ಮೆಂಟು ಇಲಾಖೆಯವರು ಕೂಡ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು. ಆದರೆ ಜನರು ನಾವು ಈ ಥರ ಅವ್ರ ಮನೆಗಳು ಕಟ್ಟಬೇಕಾದ್ರೆ ಏನು ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಇರುವಂಥ ಸಂದರ್ಭದಲ್ಲಿ ಅದನ್ನು ಕಟ್ ಮಾಡಿ ಮನೆಗಳು ನಿರ್ಮಾಣ ಆದಾಗ ಕುಸಿತಕ್ಕೆ ಕಾರಣ ಆಗ್ತದೆ. ಈ ಭೂ ಕುಸಿತದಿಂದನೇ ಈ ಥರ ಎಲ್ಲ ಆಗ್ತಾ ಇರುವಂಥದ್ದು. ಅದಕ್ಕೆ ಖಂಡಿತ ಮುಂದಿನ ದಿವಸಗಳಲ್ಲಿ ಇನ್ನೂ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಸಾರ್ವಜನಿಕರು ಕೂಡ ಸಹಕರಿಸ್ಕೊಳ್ಬೇಕಾಗ್ತದೆ. ಮತ್ತು ಇಲಾಖೆಯಿಂದನೂ ಕೂಡ ಎಲ್ಲ ರೀತಿ ಅವ್ರಿಗೆ ಈ ಥರ ಮಾಡ್ತಕ್ಕಂಥದ್ದಕ್ಕೆ ತಡೆ ಹಿಡಿಯೋದು ಕೂಡ ಪ್ರಯತ್ನ ಮಾಡಬೇಕಾಗ್ತದೆ. ಮತ್ತು 2 ಮೀನುಗಾರರು ಅವರು ದೋಣಿಯಲ್ಲಿ ಸಮುದ್ರಕ್ಕೆ ಹೋಗಿರುವಂಥವರು ಮೊನ್ನೆ ರಾತ್ರಿ ಅವರು ತೀರೋಗಿದ್ದಾರೆ. ಸೊ ಅವ್ರನ್ನ ಈಗ ಭೇಟಿ ಮಾಡೋಕ್ಕೆ ಈಗ ಹೋಗ್ತಾ ಇದ್ದೀನಿ, ಅವ್ರ ಕುಟುಂಬದವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವ್ರಿಗೆ ಅವ್ರಿಗೆ ಫಿಶರೀಸಿಂದನೇ ಅವ್ರಿಗೂ ಪರಿಹಾರ ಕೊಡುವಂಥದ್ದಿದೆ, ಅದನ್ನು ಕೂಡ ಕೊಡಿಸ್ತಕ್ಕಂಥದ್ದು ಮಾಡ್ತೀವಿ. ಮತ್ತು ಒಬ್ಬರು ಈ ಒಂದು ಎಲೆಕ್ಟ್ರಿಕೇಷನ್ ಆಗಿ ಮುಲ್ಕಿ ಮೂಡುಬಿದ್ರಿಯಲ್ಲಿ ಆಗಿದೆ. ಬೆಳ್ತಂಗಡಿ ಅದು ಒಬ್ಬ ಲೈನ್ ಮ್ಯಾನ್ ಒಬ್ಬ ತೀರೋಗಿದ್ದಾನೆ. ಸೊ ಈ ಥರ ಇಷ್ಟು ಆಗಿದೆ. ಇದು ಎಲ್ಲರಿಗೂ ಕೂಡ ಸರ್ಕಾರದಿಂದ ಏನೇನು ಸೂಕ್ತ ಪರಿಹಾರಗಳು ಕೊಡುವಂಥದ್ದು ಈಗಾಗಲೇ ಕೊಟ್ಟಿದ್ದೇವೆ. ಮತ್ತು ಯಾರು ಸಿಕ್ಕಿಲ್ಲ ಅವ್ರು ಕೊಡಿಸ್ತೀವಿ. ಮತ್ತು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ರೆಟರಿಗೂ ನೆನ್ನೆ ರಾತ್ರಿ ಮಾತಾಡಿದೆ. ಕೆಲವು ಮಾನದಂಡಗಳು ಬದಲಾವಣೆ ಮಾಡಬೇಕಾಗಿತ್ತು ಪರಿಹಾರ ಕೊಡೋದ್ರಲ್ಲಿ, ಅದನ್ನು ಕೂಡ ಮಾಡ್ತೀವಿ. ಯಾಕಂದರೆ 1ನೇ ತಾರೀಕು ಜೂನ್ ಅಂತ ಮಾಡಿದರು. ಆದರೆ ಮಳೆಗಾಲ ಇಷ್ಟು ಬೇಗನೆ ಶುರು ಆಗಿರೋದ್ರಿಂದ ಅದನ್ನು ನೀವು ಮಾರ್ಪಾಡು ಮಾಡಬೇಕು ಅಂತ ಹೇಳಿದ್ರೆ ಮಾರ್ಪಾಡು ಮಾಡ್ತಿದ್ದಾರೆ. ಮತ್ತು ಅವರನ್ನು ಕೂಡ ವಿಸಿಟ್ ಮಾಡೋದಕ್ಕೆ ಹೇಳಿದ್ದೀನಿ. ಆದ್ದರಿಂದ ಅವರು ಇವತ್ತು ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಅಲ್ಲ, ನಮ್ಮ ಮುನೀಶ್ ಮುದ್ಗಿಲ್ ಅವರು ಡಿಸಾಸ್ಟರ್ ಅಥಾರಿಟಿ ಅವರೇ ಮುಖ್ಯಸ್ಥರು.
ಅವರು ಇವತ್ತು ಒಂದು ದಿವಸ ನೀವು ಮಂಗಳೂರು ಬಂದು ನೋಡ್ಕೊಂಡು ಹೋಗಿ ಏನೇನು ನಿಮ್ಮ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೀಫ್ ಫಂಡಿಂದ ಯಾವ ಥರ ಅವ್ರಿಗೆ ಸಹಾಯ ಮಾಡ್ಬೋದು ಮತ್ತು ಏನೇನು ಮಾರ್ಪಾಡುಗಳು ಮಾಡ್ಕೋಬೋದು ಅಂತ ನೀವು ಖುದ್ದಾಗಿ ಬಂದು ನೋಡಿ ಅಂತ ಹೇಳಿದರೆ ಅವರು ಇವತ್ತು ಒಂದು ದಿವಸ ನಾಳೆವರೆಗೂ ಇರ್ತಾರೆ. ಸೊ ಅವರು ಬರ್ತಾ ಇದ್ದಾರೆ. ಈ ಥರ ಇದೊಂದು ಆಗಿರುವಂಥದ್ದು. ಈಗ ಇನ್ನೂ ಮತ್ತೆ ಮುಂದೆನೂ ಕೂಡ ಎಲ್ಲ ಎಚ್ಚರಿಕೆ ಕ್ರಮಗಳು, ಫೈರ್ ಸೇಫ್ಟಿ, ಫೈರ್ ಸರ್ವಿಸಸ್ನ ಅವ್ರ ಜೊತೆನೂ ಕೂಡ ಸಭೆ ಮಾಡಿ ಎಲ್ಲ ರೀತಿಯ ವಾಹನಗಳನ್ನು ಅವ್ರಿಗೆ ಅಗತ್ಯ ಇರುವಂಥದ್ದು ಇಟ್ಕೊಂಡಿರಬೇಕು. ಮತ್ತು ಇನ್ನೂ ಅಡಿಷನ್ ಆಗಿ, ಯಾಕಂದರೆ ಈ ಮಳೆಗಾಲ ಇನ್ನೂ ಭಾಳ ತಿಂಗಳು ಇರ್ತದೆ, ಸೊ ಅಡಿಷನ್ ವೆಹಿಕಲ್ಸನ್ನು ತೊಗೊಳ್ತಕ್ಕಂಥದ್ದಕ್ಕೆ ಮಾಡಿ ಅಂತ ನಾನು ಹೇಳಿದ್ದೀನಿ. ಅಡಿಷನ್ ವೆಹಿಕಲ್ಸ್ ಇಟ್ಕೋಬೇಕು ನೀವು. ಅವರು ಕೂಡ ಫೈರ್ ಸರ್ವಿಸಸ್ಸಿನ ಮುಖ್ಯಸ್ಥರು ಕೂಡ ನಿನ್ನೆ ಬಂದಿದ್ದರು. ನಾವು ಅದನ್ನು ಪ್ರಾವಿಷನ್ ಮಾಡಿಕೊಂಡು ತರಿಸ್ಕೊಳ್ತೀವಿ ಅಂತಲೂ ಹೇಳಿದ್ದಾರೆ. ಮತ್ತು ಎಲ್ಲ ಇಲಾಖೆಗಳನ್ನು ಸಜ್ಜುಗೊಳಿಸಿ ನಿನ್ನೆ ತಹಸೀಲ್ದಾರ್ಗಳ ಜೊತೆ, ACಗಳ ಜೊತೆ, ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ನಿಮ್ಮ ತಾಲೂಕುಗಳಲ್ಲಿ ಅತಿ ಶೀಘ್ರದಲ್ಲಿ ಏನೇ ಒಂದು ಸಂದರ್ಭ, ಯಾಕಂದರೆ ಪ್ರಕೃತಿ ವಿಕೋಪ ಯಾವಾಗುತ್ತೆ ಎಲ್ಲಾಗುತ್ತೆ ಹೇಳಕ್ಕೆ ಬರಲ್ಲ. ಆದರೆ ನಮ್ಮ ಒಂದು ಪ್ರತಿಕ್ರಿಯೆ ಅದು ಅತ್ಯಂತ ಶೀಘ್ರಗತಿಯಲ್ಲಿ ಆಗಬೇಕು, ಡಿಲೇ ಇರಬಾರ್ದು. ಯಾಕಂದರೆ ಎಷ್ಟು ಬೇಗ ನಾವು ಆ ಸ್ಥಳಕ್ಕೆ ಹೋಗಿ ಮುಟ್ತೀವೋ ಅಷ್ಟು ಆ ಜನರಿಗೆ ಅನುಕೂಲ ಆಗ್ತದೆ. ಸೊ ಅದಕ್ಕೋಸ್ಕರ ಅಲರ್ಟ್ ಮೋಡಲ್ಲಿರಬೇಕು. ಕಂಟ್ರೋಲ್ ರೂಮು 24 ಗಂಟೆ ವರ್ಕ್ ಆಗ್ತಾ ಇರಬೇಕು. ಎಲ್ಲೂ ಕೂಡ ಫೋನಿಗೆ ಸಿಗಲಿಲ್ಲ ಅಥವಾ ಅಧಿಕಾರಿಗಳು ಇರಲಿಲ್ಲ ಅಥವಾ ಗಾಡಿ ಇರಲಿಲ್ಲ ಆ ಥರ ಯಾವುದೇ ಸಬೂಬುಗಳು ಕೊಡಬಾರ್ದು. ಎಲ್ಲರೂ ಕೂಡ ತತ್ಕ್ಷಣ ಏನೇ ಒಂದು ಘಟನೆ ಆದಾಗ ಕೂಡಲೇ ಅಲ್ಲಿಗೆ ಧಾವಿಸಿ ಅದನ್ನು ಏನು ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತಲೂ ಕೂಡ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದ್ದೀನಿ. ಅದರ ಪ್ರಕಾರ ಮಾಡ್ತೀವಿ ಅಂತ ನಿನ್ನೆ ಇನ್ಚಾರ್ಜ್ ಡೆಪ್ಟಿ ಕಮಿಷನರ್ CEO ಅವರು ಇದ್ದರು, ಎಲ್ಲರ ಜೊತೆ ಮಾತಾಡಿದ್ದೀವಿ. ಸೊ ಇಷ್ಟು ಆಗಿರುವಂಥದ್ದು. ಸಂಪೂರ್ಣವಾಗಿ ತನಿಖೆ ಮಾಡಿ ಆ ಥರ ಏನು ಲೋಪದೋಷಗಳಾಗಿದ್ದರೆ ಅದ್ರ ಮೇಲೆ ಏನು ಕ್ರಮ ತೊಗೊಳ್ಳೋಣ. ಅದು ನೀವು ಹೇಳ್ತಾ ಉಳ್ಳಾಳ ಕ್ಷೇತ್ರದ್ದೇನಾ? ನೋಡೋಣ ಅದು ಯಾವ ಥರ ಆಗಿದೆ ಅಂತ ನೋಡಿಕೊಂಡು, ಅದು ಫಾಲ್ಟ್ ಎಲ್ಲಿದೆ ಅಂತ ನಾನೇ ಈಗಲೇ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ತನಿಖೆಯನ್ನು ನಡೆಸಿದ ನಂತರ ತಪ್ಪೆಲ್ಲಾಗಿದೆ ಅಂತ ನೋಡಿಕೊಂಡು. ಹೌದು, ಅದೇ ನಾನು ಎಕ್ಸ್ಪರ್ಟ್ ಅಲ್ವಾ, ಅದಕ್ಕೋಸ್ಕರ ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಕ್ಕೆ ಒಂದು ಪಾರದರ್ಶಕವಾದಂಥ ತನಿಖೆಯನ್ನು ಮಾಡಿಸ್ತೀವಿ. ತನಿಖೆ ಆಧಾರದ ಮೇಲೆ ಯಾರು ಅದನ್ನು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಕೂಡ ಮಾಡ್ತೀವಿ. ನಾನು ಅದೇ ಹೇಳಿದ್ನಲ್ಲ, ಅಭಿವೃದ್ಧಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಮನೆಗಳು ಕಟ್ಕೋಬೇಕು, ನಮ್ಮ ಗದ್ದೆಗಳು ಮಾಡ್ಕೋಬೇಕು, ನಮ್ಮ ಡೆವಲಪ್ಮೆಂಟ್ ಆಗಬೇಕು. ಎಲ್ಲ ಆಗೋ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಪ್ರಕೃತಿ ಜೊತೆ ನಾವು ಯಾವ ಎಚ್ಚರಿಕೆಯಿಂದ ಇರಬೇಕು ನಾವು ಇರೋದಿಲ್ಲ. ಅದು ಒಂದು ಕಡೆ ಸರ್ಕಾರದ ಜವಾಬ್ದಾರಿ ಕೂಡ ಇದೆ, ಸಾರ್ವಜನಿಕರ ಜವಾಬ್ದಾರಿ ಕೂಡ ಇದೆ. ನಾವು ಯಾವ ರೀತಿಯಾಗಿ ನಾವು ನಮ್ಮ ಜಾಗಗಳಲ್ಲಿ ಹೇಗೆ ನಾವು ನಿರ್ಮಿಸ್ಕೊಳ್ತೀವಿ ಇದೆಲ್ಲ ಕೂಡ ನಾವು ನೋಡ್ಕೊಂಡು ಮಾಡಬೇಕಾಗ್ತದೆ.